ಗೈಸ್ ಗುಡ್ ಮಾರ್ನಿಂಗ್. ನೂರಾರು ಸಲ ಯೋಚನೆ ಮಾಡಿ ನನ್ನ ವಿಷಯಕ್ಕೆ ಬರಬೇಕಾಗಿತ್ತು. ಗೈಸ್ ಇವಾಗ ಬೆಳಗ್ಗೆ 5:30 ಬೇಗ ಎದ್ದಿದ್ದೀನಿ. ಗಾಡಿ ಎಲ್ಲ ವಾಶ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಡ್ಯೂಟಿ ಶುರು ಮಾಡೋಣ ಬನ್ನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಈ ನಿಜವಾದ ಸತ್ಯ ಯಾರೂ ನಂಬಲ್ಲ. ಗಾಡಿ ಎಲ್ಲ ತೊಳೆದಾಯ್ತು. ಬನ್ನಿ ಇವಾಗ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಹೋಗೋಣ. ಗಾಯ್ಸ್ ಬೆಳಗ್ಗೆ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯೂಟ್ಯೂಬಲ್ಲಿ ನಾನೇ ನೋಡೋಣ ಅಂದ್ಬಿಟ್ಟು ನೋಡೋಕ್ಕೆ ಟ್ರೈ ಮಾಡಿದ್ರೆ ಅದರಲ್ಲಿ ನೋಡಿದ್ರೆ ವೀಡಿಯೋಸ್ ಎಲ್ಲ ಫುಲ್ಲು ಹಿಂದೆ ಮುಂದೆ ಆಗಿಬಿಟ್ಟಿತ್ತು, ಫುಲ್ ಮರ್ಜಾಗಿತ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದಕ್ಕೆ ಮತ್ತೆ ಎಲ್ಲನೂ ಡಿಲೀಟ್ ಮಾಡಿ ಮತ್ತೆ ಫಸ್ಟಿಂದ ಅಪ್ಲೋಡ್ ಮಾಡಿದೆ ಎಲ್ಲನೂ ಕೂಡ ಎಡಿಟ್ ಮಾಡಿ ನೀಟಾಗಿ. ಸ್ವಲ್ಪ ಗಾಡಿ ತೊಳೆದಾಗ ಕತ್ಲಾಗಿತ್ತು. ಈಗ ನೋಡಿದ್ರೆ ಆಲ್ರೆಡಿ ಬೆಳಕಾಗ್ಬಿಟ್ಟೈತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಮ್ಮ ಗಾಡಿ ನೋಡಿ. ಸುಂದ್ರಿ, ಒಂಥರ ಸುಂದ್ರಿ. ಅಲ್ಲಿಂದ ಫುಲ್ ಚಳಿ ಆಗ್ತಿತ್ತು ಅಂತ ಟೀ ಕುಡಿಯೋಕ್ಕೆ ಬಂದೆ. ಡ್ಯೂಟಿ ಬಿತ್ತು ಇಲ್ಲಿಂದನೇ ಟೈಟಾನ್ ಕಂಪ್ನಿಗೆ ಮಿನಿಮಮ್ ಪಿಕಪ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಒಂದು ಅಕ್ಷಯ್ ನಗರ ಲೇಕಿಗೆ ಬಿತ್ತು ಪಿಕಪ್ ಮಾಡಿದ್ದೀನಿ. ಹೋಗೋಣ ಬನ್ನಿ. ನಗರಕ್ಕೆ ಡ್ರಾಪ್ ಆಯಿತು. ಇಲ್ಲೇ ಇದ್ದೀನಿ, ಇಲ್ಲೇ ಡ್ರಾಪ್ ಆಗಿತ್ತು. ನಗರದಿಂದ ಹಂಗೆ PTMಗೆ ಬಿತ್ತು ಪಿಕಪ್ ಮಾಡೋಕ್ಕೆ ಪಿಕಪ್ ಲೊಕೇಶನ್ಗೆ ಬಂದಿದ್ದೀನಿ. ಡ್ರಾಪ್ ಆಯಿತು. ಹಂಗೆ ಅಲ್ಲಿಂದನೇ ಸರ್ಜಾಪುರ ಸಿಗ್ನಲ್ ಒಂದು ಡ್ಯೂಟಿ ಬಿತ್ತು, ಅಕ್ಸೆಪ್ಟ್ ಮಾಡಿದ್ದೀನಿ. BTMಯಿಂದ ಸರ್ಜಾಪುರ ರೋಡ್ಗೆ ಹೋಗಬೇಕಾದ್ರೆ ಅಲ್ಲಿ ರೋಡ್ ಫುಲ್ಲು ಫ್ರೀ ಇದ್ದಿದ್ದು ನೋಡ್ಬಿಟ್ಟು ನನಗೆ ಶಾಕ್ ಆಗಿಬಿಡ್ತು. ಏಕೆಂದರೆ 9 ಗಂಟೆ ಶುಕ್ರವಾರ ಪೀಕ್ ಅವರಲ್ಲಿ ಕೂಡ ಇಷ್ಟೊಂದು ಖಾಲಿ ಇತ್ತು. ಅದು 5 ಕಿಲೋಮೀಟ್ರಿಗೆ 11 ನಿಮಿಷ ತೋರಿಸ್ತಿತ್ತು. ನಾನಂತೂ ಫುಲ್ ಖುಷಿ ಆಗ್ಬಿಟ್ಟೆ. ಇಷ್ಟು ಫ್ರೀ ಯಾವತ್ತೂ ನೋಡೇ ಇರಲಿಲ್ಲ. ಜಾಲಿ ಎಲ್ಲ ಜಾಲಿ, ಜಾಲಿ ಜಾಲಿ ಎಲ್ಲ ಜಾಲಿ, ಜಾಲಿ ಎಲ್ಲ ಜಾಲಿ, ಜಾಲಿ ಜಾಲಿ. ಸರ್ಜಾಪುರ ರೋಡಿಂದ ಹಂಗೆ HSRಗೆ ಡ್ಯೂಟಿ ಬಿತ್ತು. ಹಂಗೆ HSRಗೆ ಬಂದೆ. HSRಯಿಂದ ಹಂಗೆ ಇಂದ್ರಾನಗರಕ್ಕೆ ಬಿತ್ತು. ಹೋಗೋಣ. ಅಲ್ಲಿಂದ ಹಂಗೆ ಕಸ್ಟಮರ್ ಬಂದರು. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು HSRಯಿಂದ ಇಂದ್ರಾನಗರಕ್ಕೆ ಹೋಗ್ತಾ ಇದ್ದೀನಿ. ರೋಡ್ ಸ್ವಲ್ಪ ಜಾಮ್ ಇತ್ತು. ಇಂದ್ರಾನಗರ್ಗೆ ಬಂದು ಡ್ರಾಪ್ ಮಾಡಾದಮೇಲೆ ಒಂದು 10 ನಿಮಿಷ ವೆಯ್ಟ್ ಮಾಡಿದೆ, ಯಾವುದು ಬೀಳ್ತಾ ಇರಲಿಲ್ಲ. ಆಮೇಲೆ ಒಂದು HSRಗೆ ಮತ್ತೆ ರಿಟರ್ನ್ ಡ್ಯೂಟಿ ಬಿತ್ತು. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಕಸ್ಟಮರ್ ಪಿಕಪ್ ಲೊಕೇಶನ್ಗೆ ಬಂದೆ. ಕಸ್ಟಮರ್ಗೆ ಕಾಲ್ ಮಾಡಿದ್ಕೆ ಒಂದು 5 ಮಿನಿಟ್ಸ್ ಬರ್ತೀನಿ ಅಂದರು. ವೆಯ್ಟ್ ಮಾಡ್ತಾ ಇದ್ದೆ. ಕಸ್ಟಮರ್ ಬಂದರೆ ಪಿಕಪ್ ಮಾಡಿಕೊಂಡು ಇಲ್ಲಿಂದ ಹೋಗಿ ಸೀದಾ HSRಲ್ಲಿ ಟಿಫನ್ ಮಾಡಿಕೊಂಡು ಆರಾಮಾಗಿ ರೆಸ್ಟ್ ಮಾಡಿಬಿಡೋಣ. ಬೆಳಿಗ್ಗೆ ಬೇಗ ಬಂದಿರೋದು ಫುಲ್ ನಿದ್ದೆ ಇಳಿತೈತೆ. ಇಂದ್ರಾನಗರದಿಂದ ಮಹದೇವಪುರ ಫಿನಿಕ್ಸ್ ಮಾಲ್ಗೆ ಒಂದು ಬಿದ್ದಿದೆ ಗಾಯ್ಸ್, ಎತ್ಕೊಂಡಿದ್ದೀನಿ, ಹೋಗ್ಬೇಕಷ್ಟೆ. ಫಿನಿಕ್ಸ್ ಮಾಲ್ ಹತ್ರ ಡ್ರಾಪ್ ಆಯಿತು. ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ದೆ. ಯಾವುದೂ ಡ್ಯೂಟಿ ಬೀಳ್ತಾ ಇರಲಿಲ್ಲ. ಹಂಗೆ ಅಂದ್ಕೊಂಡು ಗಾಡಿ ಮೂವ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ಕೋರ್ಮಂಗ್ಲಕ್ಕೆ ಒಂದು ಡ್ಯೂಟಿ ಬಿತ್ತು. ಅದು ಪಿಕಪ್ ಲೊಕೇಶನ್ನಲ್ಲ, ಅಲ್ಲೇ 65 ಮೀಟ್ರಲ್ಲಿತ್ತು. ಕಸ್ಟಮರ್ಗೆ ಕಾಲ್ ಮಾಡಿದೆ, ಬರ್ತಾಯಿದ್ದೀನಿ ಸರ್ ನೋಡಿದೆ ಅಂತ ಬಂದರು. ಅವ್ರನ್ನ ಕರ್ಕೊಂಡು ಫಿನಿಕ್ಸ್ ಮಾಲಿಂದ ಹಂಗೆ ಕೋರ್ಮಂಗ್ಲಗೆ ಡ್ರಾಪ್ ಆಯಿತು. ಅಲ್ಲಿಂದ ಹಂಗೆ ಒಂದು ಲೋಕಲ್ ಬಾಡಿಗೆ ಬಿತ್ತು ಈಜಿಪುರಕ್ಕೆ, ಅಕ್ಸೆಪ್ಟ್ ಮಾಡಿದೆ. ಕಸ್ಟಮರು 2 ಮಿನಿಟ್ಸ್ ಸರ್ ಬರ್ತೀನಿ ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾಯಿದ್ದೆ. ಪೀಕ್ ಅವರ್ಸಲ್ಲಿ ಒಂದೊಂದು ಸತಿ ಓಲೋದವನು ಒಳ್ಳೆ ರೇಟಿಂಗ್ಸ್ ಕೊಡ್ತಾನೆ. 3 ಕಿಲೋಮೀಟ್ರಿಗೆಲ್ಲ 108 ರೂಪಾಯಿ ಕೊಡ್ತಾನೆ. ಮತ್ತು ನೋಡಿ, ನೆಕ್ಸ್ಟ್ ಇನ್ನೊಂದು ಡ್ಯೂಟಿ ನಾನು ಅಕ್ಸೆಪ್ಟ್ ಮಾಡಿ ನಿಮಗೆ ತೋರಿಸ್ತೀನಿ. ಆದಷ್ಟು ಪೀಕ್ ಅವರಲ್ಲಿ ಲೋಕಲ್ ಬಾಡಿಗೆನ ಓಲೋದಲ್ಲೇ ಮಾಡಿ, ಒಳ್ಳೆ ರೇಟಿಂಗ್ಸ್ ಇರುತ್ತೆ, ಚಾರ್ಜಸ್ ಕೂಡ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಮತ್ತು ಒಂದು ಲೋಕಲ್ ಬಂತು. ಇದು ಬಂದು 1.8 ಕಿಲೋಮೀಟರ್ಗೆ 86 ರೂಪೀಸ್ ಇತ್ತು. ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡಿದೆ. ಬನ್ನಿ ಕ್ವಿಕ್ಕಾಗಿ ರೈಡ್ಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗಿ. ಟೈಮು ನಮ್ಮ ಹತ್ನು ಸಿಕ್ಬಿಟ್ಟವನೆ. ಹತ್ನು ಗೈಸ್, ಆಫ್ಟರ್ ಲಾಂಗ್ ಟೈಮು ನಮ್ಮ ಅಚ್ಚನ್ ಸಿಕ್ಕವನೆ ನಮ್ಮ ಜೊತೆಗೆ. ಇವೊಂದು ಇನ್ಸ್ಟಾ ID ಮೆನ್ಷನ್ ಮಾಡ್ತೀನಿ. ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾ ಇರ್ತಾನೆ, ನೀವು ನೋಡಿರಿ, ಫಾಲೋ ಮಾಡಿರಿ. ಅಲ್ಲಿಂದ ಹಂಗೆ ಗ್ಯಾಸ್ ಹಾಕಿಸ್ಕೊಂಡು ನಾನು ಮನೆ ಕಡೆಗೆ ಬಂದೆ. ಡ್ಯೂಟಿ ಎಲ್ಲನೂ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಅದ್ರ ಮಧ್ಯಾಹ್ನ ಒಂದು ಎಡವಟ್ಟಾಗ್ಬಿಡ್ತು. ಏನಂತಂದರೆ ತೋರಿಸ್ತೀನಿ ಬನ್ನಿ ಗೈಸ್. ಆ ಎಡವಟ್ಟು ಏನಂದರೆ, ನಾನು ಮಧ್ಯಾಹ್ನ ಒಂದು
ವಿಡಿಯೋ ಅಲ್ಲಿ ಸ್ಟ್ಯಾಂಡ್ ಹಾಕ್ಬಿಡೋಣ ಅಂದ್ಬಿಟ್ಟು ಮೊಬೈಲ್ ಹೋಲ್ಡರ್ ತೊಗೊಂಡೆ. ಮೊಬೈಲ್ ಹೋಲ್ಡರ್ ತೊಗೊಂಡು ಅವನ್ನ ಕೇಳಿದೆ, ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಭಯ್ಯ ಇದನ್ನು ಬೆಂಡ್ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಅವನು ಇತ್ಕೊಂಡು ಹ್ಞೂ ಭಯ್ಯ ಬೆಂಡ್ ಮಾಡ್ಬೋದು ಅಂತ ಅಂದ. ನಾನು ಬೆಂಡ್ ಮಾಡೋಣ ಅಂದ್ಬಿಟ್ಟು ಜೋರಾಗಿ ಬೆಂಡ್ ಮಾಡಿದ್ರೆ ಪಾರ್ಟ್ಸಾಗಿ ಕಿತ್ಕೊಂಡು ಕೈಗೆ ಬಂದ್ಬಿಡೋದ. ಇದು ಈ ಥರ ಇತ್ತು. ಇದೇ ಕಿತ್ಕೊಂಡ್ಬಂದ್ಬಿಟ್ಟೈತೆ. ನಾನು ಇದನ್ನು ಇಲ್ಲಿಗೆ ಹಾಕೋಣ ಅಂತ ಇದ್ದೆ. ಇಲ್ಲಿಗೆ ಹಾಕಿದ್ರೆ ಇದು ಕ್ಯಾಪ್ಚರ್ ಆಗುತ್ತೆ, ಕಸ್ಟಮರ್ ಜೊತೆ ಕಾನ್ವರ್ಸೇಷನ್ನು ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಕೋಣ ಅಂತಿದ್ದೆ. ಬಟ್ ಇವಾಗ ಇದಿಷ್ಟನ್ನು ಮುರಿದೋಗಿರೋದನ್ನ ಎಲ್ಲಾದರೂ ಫಿಟ್ ಮಾಡಲೇಬೇಕು. ಕೊಟ್ಟಿರೋ ದುಡ್ಡಿಗಾದರೂ ಫಿಟ್ ಮಾಡಲೇಬೇಕು. ಬನ್ನಿ ಏನು ಮಾಡ್ತೀನಿ ನೆಕ್ಸ್ಟ್ ನೋಡೋಣ. ಕೊನೆಗೂ ಏನೇನೋ ಜುಗಾಡ್ ಮಾಡಿ ಫಿಟ್ ಮಾಡೇ ಬಿಟ್ಟೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಕೊನೆಗೂ ಮುರಿದೋದ್ರೂ ಕೂಡ ಮೊಬೈಲ್ ಹೋಲ್ಡ್ರನ್ನ ಫಿಟ್ ಮಾಡಿಬಿಟ್ಟೆ. ಅದೇ ನನಗೆ ಇವಾಗ ಇದು ಫಿಟ್ಟಿಂಗ್ ಆಗಿದ್ದು ನೋಡಿ ನನಗೆ ಖುಷಿ ಆಗ್ತೈತೆ ಫುಲ್ಲಾಗಿ. ನಿಜವಾಗ್ಲೂ ನಾಳೆಯಿಂದ ಈ ವಿವಲ್ಲಿ ಕೂಡ ಒಳ್ಳೆ ಕಂಟೆಂಟ್ನ ನಂತರ ಟ್ರೈ ಮಾಡ್ತೀನಿ. ವೀಡಿಯೋಸ್ ನೋಡ್ತೀರಾ ನಾಳೆಯಿಂದೆಲ್ಲ. ಎರಡು ಆ್ಯಂಗಲಿಂದನೂ ಕೂಡ ನಿಮಗೆ ವೀಡಿಯೋಸ್ ಸಿಗುತ್ತೆ. ಈ ಥರದ್ದು ಮಾಡೋಣ. ನಾಳೆಯಿಂದ ಶಾರ್ಟ್ ವೀಡಿಯೋಸ್ನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ.